ಬಾಗಲಕೋಟೆ ದಾವಣಗೆರೆಯಲ್ಲಿ ನಾವು ದಾವಣಗೆರೆ ಗೆಲ್ತೇವೆ ಅಂತ ವಿಶ್ವಾಸ ಇತ್ತು. ಮನೆಗಳಿಗೆ ಸ್ವಲ್ಪ ವ್ಯತ್ಯಾಸ ಇರುವಂಥದ್ದು ನಮಗೂ ನೋವಾಗಿದೆ. ರಾಜ್ಯದ ಅಧ್ಯಕ್ಷನಾಗಿ ನನಗೂ ಕೂಡ ಈ ಬೆಳವಣಿಗೆ ಸಾಕಷ್ಟು ಬೇಸರನ ತಂದಿದೆ. ನೀವು ನಂಬೋದೆಲ್ಲ ನಾನು ಇವತ್ತು ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಕೂತಿದ್ದೆ. ಅಪಾಯಿಂಟ್ಮೆಂಟ್ ಬೇಡ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಇವತ್ತು ವಿಜೇಂದ್ರ ಬಗ್ಗೆ ಮಾತಾಡಬೇಡ್ರಿ. ನಮ್ಮದು ಇದೇ ಫಸ್ಟ್ ಸ್ಟಾರ್ಟಿಂಗ್ ಹಿಂದಿನ ಮಾತು ಶಬ್ದ ಬರ್ತದ್ರೆ ಮುಂದೆ ಮಾತಾಡೋದು. ಥ್ಯಾಂಕ್ ಯು ಸರ್. ಕೇಂದ್ರದ ನರೇಂದ್ರ ಮೋದಿ ಸಚಿವ ಸಂಪುಟ ಪುನಾರಚನೆ ಬಹುತೇಕ ಅಂತಿಮ ಆಗಿದೆ. ಇದರಲ್ಲಿ ಕರ್ನಾಟಕದವರು ಯಾರಿಗೆ ಮಂತ್ರಿ ಸ್ಥಾನ ಸಿಕ್ಕುತ್ತೆ, ನಮ್ಮ ರಾಜ್ಯದಿಂದ ಯಾರು ಮಂತ್ರಿ ಆಗ್ತಾರೆ ಅನ್ನೋ ಕುತೂಹಲಕ್ಕೆ ಕೂಡ ಬಿಜೆಪಿಯಿಂದ ಆಂತರಿಕ ವಲಯದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಇದೆ. ಬಹುತೇಕ ಯಡಿಯೂರಪ್ಪನವರ ಕುಟುಂಬಕ್ಕೆ ನರೇಂದ್ರ ಮೋದಿ ಗುಡ್ ನ್ಯೂಸ್ ಕೊಡ್ತಾರೆ. ಆದರೆ ಈ ಗುಡ್ ನ್ಯೂಸ್ ಯಡಿಯೂರಪ್ಪನವರಿಗೆ ಇಷ್ಟ ಆಗೋದಿಲ್ಲ ಅನ್ನೋದು ಇದರ ಹಿಂದಿರುವ ಅಸಲಿ ಸತ್ಯ. ಹಾಗಾದ್ರೆ ಮೋದಿ BY ರಾಘವೇಂದ್ರ ಅವರನ್ನ ಮಂತ್ರಿ ಮಾಡ್ತಾರೆ, ಅದು ಯಡಿಯೂರಪ್ಪನವ್ರಿಗೆ ಯಾಕೆ ಇಷ್ಟ ಆಗೋದಿಲ್ಲ? ಇಲ್ಲೇ ಇರೋದು ನೋಡಿ ಅಸಲಿ ಸೀಕ್ರೆಟ್. ಸದ್ಯ ಮೋದಿ ಸಂಪುಟದಲ್ಲಿ BY ರಾಘವೇಂದ್ರ ಸಚಿವರಾಗೋದು 4 ಬಾರಿ ಅವರು ಶಿವಮೊಗ್ಗದಿಂದ ಗೆದ್ದಿದ್ದಾರೆ ಅನ್ನೋ ಕಾರಣಕ್ಕಲ್ಲ. ಅಲ್ಲಿ ನಿತಿನ್ ನಬೀನ್ ಬಿಜೆಪಿಯ ಹೊಸ ರಾಷ್ಟ್ರಾಧ್ಯಕ್ಷರು ಕರ್ನಾಟಕ ಬಿಜೆಪಿಗೆ ಆಪರೇಷನ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಆದರೆ ಈ ಆಪರೇಷನ್ ಮಾಡುವಾಗ ಎಲ್ಲೂ ಕೂಡ ಯಡಿಯೂರಪ್ಪನವರಿಗೆ ಬೇಸರ ಆಗಬಾರದು. ಕರ್ನಾಟಕದ ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕ ಯಡಿಯೂರಪ್ಪನವರಿಗೆ ಬೇಸರ ಆಗದಿದ್ದ ಹಾಗೆ ಆಪರೇಷನ್ ಮಾಡಬೇಕು. ಆ ಆಪರೇಷನ್ ಏನು ಅಂದ್ರೆ BY ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸೋದು. ಇನ್ನೊಂದು ಕಡೆ ಅದಕ್ಕೆ ಸರಿ ತೂಗುವ ಹಾಗೆ BY ರಾಘವೇಂದ್ರ ಅವರಿಗೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನವನ್ನು ಕೊಡೋದು. ಆದರೆ ಇದಕ್ಕೆ ಯಡಿಯೂರಪ್ಪನವರು ಒಪ್ತಾರಾ? ಯಡಿಯೂರಪ್ಪನವರಿಗೆ ಕೊಂಚ ಬೇಸರನೇ. ರಾಜ್ಯಾಧ್ಯಕ್ಷ ಸ್ಥಾನದ ತೂಕನೇ ಬೇರೆ, ಕೇಂದ್ರದಲ್ಲಿ ಒಂದು ಮಂತ್ರಿ ಸ್ಥಾನ, ಅದು ಕೂಡ ಕ್ಯಾಬಿನೆಟ್ ದರ್ಜೆಯನ್ನು ಕೊಡೋದಿಲ್ಲ, ರಾಜ್ಯ ಖಾತೆ ಕೊಡ್ತಾರೆ. ಆ ಥರದ ಮಂತ್ರಿ ಸ್ಥಾನಕ್ಕಿಂತ ತನ್ನ 2ನೇ ಮಗನಿಗೆ ರಾಜ್ಯಾಧ್ಯಕ್ಷ ಸ್ಥಾನನೇ ಬೇಕಾಗಿತ್ತು ಅಂತ ಯಡಿಯೂರಪ್ಪನವ್ರಿಗೂ ಅನ್ಸುತ್ತೆ. ಆದರೆ ಇಲ್ಲಿ ಬಿಜೆಪಿ ಹೈಕಮಾಂಡ್ ಯೋಚನೆ ಮಾಡ್ತಾ ಇರೋದು ಸೋಲಿನ ಮೇಲೆ ಸೋಲನ್ನ ಕಂಡಿರುವಂತ BY ವಿಜೇಂದ್ರ ಅವರ ಬದಲು ಬಿಜೆಪಿಗೊಬ್ಬ ಹೊಸ ರಾಜ್ಯಾಧ್ಯಕ್ಷರನ್ನ ತರಬೇಕು. ಇಲ್ಲಿ BY ವಿಜೇಂದ್ರ ಅವರ ಸೋಲುಗಳು 1-2, ಅದು ವಿಧಾನಸಭಾ ಚುನಾವಣೆಯಲ್ಲಿ ಸೋಲು. ವಿಧಾನಸಭಾ ಚುನಾವಣೆಯಲ್ಲಿ ಕಂಡಂತ ಸೋಲು ಬಿಜೆಪಿ ಹೀನಾಯವಾಗಿ 65 ಸ್ಥಾನಕ್ಕೆ ಬಂದು ನಿಂತ್ಕೊಳ್ತು. ಅದಾದ ಮೇಲೆ ಸೋಲಿನ ಮೇಲೆ ಸೋಲು. ಉಪಚುನಾವಣೆ ನಡೀತು, ಶಿಗ್ಗಾವಿಯಲ್ಲಿ ಸೋಲು, ಸಂಡೂರಲ್ಲಿ ಸೋಲು, ಚನ್ನಪಟ್ಟಣದಲ್ಲಿ ಸೋಲು. ಮೈತ್ರಿ ಮಾಡಿಕೊಂಡು 2 ಮುಖ್ಯಮಂತ್ರಿಗಳ ಮಕ್ಕಳನ್ನ ಕಣಕ್ಕಿಳಿಸಿದ್ರೂ ಕೂಡ ಗೆಲ್ಲೋಕಾಗ್ಲಿಲ್ಲ. ಲೋಕಸಭೆ ಸೋಲನ್ನ ಬಿಜೆಪಿ ಅಂತೂ ವಿಧಿ ಇಲ್ಲದೆ ಒಪ್ಕೊಳ್ಬೇಕಾಯ್ತು. ಅದರಲ್ಲಿ ರಾಜ್ಯ ನಾಯಕರ ಪಾಲು ಕೂಡ ಇದೆ. ಲೋಕಸಭೆಯಲ್ಲಿ ಬಿಜೆಪಿ ಅಂದುಕೊಂಡಷ್ಟು ಅಂದ್ರೆ ಯಾವ ಉತ್ತರ ಕರ್ನಾಟಕವನ್ನು ನೆಚ್ಕೊಂಡಿತ್ತು ಆ ಚಿಕ್ಕೋಡಿಯಲ್ಲಿ ಸೋಲಾಯ್ತು. ಬೀದರ್, ಭಗವಂತ ಖೂಬಾ, ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಸೋಲಿಸಿದ್ದಂತ ಬಿಜೆಪಿಗೆ ಅವ್ರ ಅಳಿಯ ರಾಧಾಕೃಷ್ಣ ದೊಡ್ಡಮನಿ ಅವ್ರನ್ನ ಸೋಲಿಸೋದಕ್ಕಾಗ್ಲಿಲ್ಲ. ಬಳ್ಳಾರಿಯಲ್ಲಿ ಸೋಲಾಯ್ತು ಬಿಜೆಪಿಗೆ. ರಾಯಚೂರಿನಲ್ಲಿ ಒಬ್ಬ IAS ಅಧಿಕಾರಿಯಾಗಿದ್ದವರು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ನಿಂದ ಗೆದ್ದು ಬಂದ್ರು. ಬಿಜೆಪಿಗೆ ಕೊಪ್ಪಳವನ್ನು ಗೆದ್ದುಕೊಳ್ಳೋಕ್ಕಾಗ್ಲಿಲ್ಲ. ಕಲ್ಯಾಣ ಕರ್ನಾಟಕ ಕಂಪ್ಲೀಟ್ ವಾಶ್ಔಟ್ ಆಯ್ತು ಬಿಜೆಪಿ. ಯಾವ ಉಪಚುನಾವಣೆಗಳನ್ನ ಗೆದ್ದು ಉಪಚುನಾವಣೆಗಳ ಗೆಲುವಿನ ಸರದಾರ ಅನ್ಸ್ಕೊಂಡಿದ್ದಂತಹ BY ವಿಜೇಂದ್ರ ಶಿರಾವನ್ನ ಗೆಲ್ಸಿದ್ರು ಹಿಂದೆ. ಬೇರೆ ಬೇರೆ ಉಪಚುನಾವಣೆಗಳಲ್ಲಿ ಬಿಜೆಪಿಗೆ ಗೆಲುವನ್ನ ತಂದುಕೊಟ್ಟಿದ್ದಂತ ವಿಜೇಂದ್ರ ಆಮೇಲೆ ಉಪಚುನಾವಣೆಗಳಲ್ಲಿ ಕಂಡಿದ್ದು ಬರೀ ಸೋಲು. ಇತ್ತೀಚೆಗೆ ಬಂದಂತ ದಾವಣಗೆರೆ, ಬಾಗಲಕೋಟೆ ಉಪಚುನಾವಣೆಗಳೇನಿತ್ತು ಅಲ್ಲೂ ಕೂಡ ರಣತಂತ್ರ ಫೇಲ್ ಆಯ್ತು ವಿಜೇಂದ್ರ ಅವರದ್ದು. ಸೋಲ್ಬೇಕಾಯ್ತು ಬಿಜೆಪಿಯ ಅಭ್ಯರ್ಥಿಗಳು. JDS BJP ಮೈತ್ರಿಯಲ್ಲಿ ಕೂಡ ಸೋತ್ ಹೋದ್ರು. ಇನ್ನು ವಿಧಾನ ಪರಿಷತ್ನ ಕ್ರಾಸ್ ವೋಟಿಂಗ್ ಅಂತೂ ಇತ್ತೀಚೆಗೆ ದೊಡ್ಡ ಮುಜುಗರವನ್ನ ಬಿಜೆಪಿಗೆ ತಂತು. ಬಿಜೆಪಿ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ರಣತಂತ್ರಗಳ ಮೇಲೆ ರಣತಂತ್ರಗಳನ್ನ ಮಾಡ್ತಾ ಆಮ್ ಆದ್ಮಿ ಪಕ್ಷದ ಸಂಸದರನ್ನ ತನ್ನತ್ತ ಸೆಳ್ಕೋತಾ ಇದೆ. ಹಾಗೇನೆ ಮಹಾರಾಷ್ಟ್ರದಲ್ಲಿ ಶಿವಸೇನಾ ಸಂಸದರನ್ನ ಸೆಳ್ಕೊಂಡಿದ್ದಾರೆ ಶಿಂದೆ, ಅವರು ಬಿಜೆಪಿಗೆ ಬೆಂಬಲ. ಇನ್ನೊಂದ್ ಕಡೆ TMC ದೊಡ್ಡ ಸಂಖ್ಯೆಯಲ್ಲಿ ಸಂಸದರನ್ನ ಬಿಜೆಪಿ ತನ್ನತ್ತ ಸೆಳ್ಕೊಂಡಿದೆ. ಅಲ್ಲೆಲ್ಲ ಬಿಜೆಪಿ ತನ್ನ ಕಡೆಗೆ ವಿರೋಧಿಗಳಿಂದ ಕ್ರಾಸ್ ವೋಟ್ ಮಾಡಿಸ್ಕೊಂಡಿದೆ. ಆದರೆ ಕರ್ನಾಟಕದಲ್ಲಿ ಬಿಜೆಪಿಯವರೇ ಕ್ರಾಸ್ ವೋಟ್ ಮಾಡಿದ್ದಾರೆ. ಈ ಅವಮಾನವನ್ನ ಬಿಜೆಪಿ ಸಹಿಸಿಕೊಳ್ಳೋದಿಕ್ಕೆ ತಯಾರಿಲ್ಲ. ಇನ್ನು ವಿಜೇಂದ್ರ ಅವರನ್ನ ಕೆಳಗಿಳಿಸೋದಿಕ್ಕೆ ಸಮಯ ಸನ್ನಿಹಿತ ಆಗಿದೆ ಅನ್ನೋ ರೀತಿಯಲ್ಲಿ ಮೊನ್ನೆ DV ಸದಾನಂದ ಗೌಡರು ಕೂಡ ಮಾತಾಡಿದರು. ಅವರು ಇನ್ನೇ ನವೆಂಬರ್ ಬಂತು, 3 ವರ್ಷ ಆಗ್ತಾ ಇದೆ, ಆ ಕಾರಣವನ್ನು ಕೊಟ್ಟು ವಿಜೇಂದ್ರ ಅವರನ್ನ
ಕಿಕ್ಔಟ್ ಮಾಡಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಅನ್ನುವಂಥ ಆಡಿಯೋಗಳು ವೈರಲ್ ಆಯಿತು. ಅದು ಅವ್ರದ್ದೇನ ಧ್ವನಿ, ಅವ್ರು ನಂದಲ್ಲ ಅಂತ ಹೇಳಿದರು. ಆದರೆ RSS ವಲಯದಲ್ಲಿ, BJP ಹೈಕಮಾಂಡ್ ವಲಯದಲ್ಲಿ ವಿಜಯೇಂದ್ರ ಅವರನ್ನು ಪದೇ ಪದೇ ಟೆಸ್ಟ್ ಮಾಡಿದ್ದಾರೆ. ಆ ಟೆಸ್ಟಲ್ಲೆಲ್ಲ ವಿಜಯೇಂದ್ರ ಫೇಲ್ ಆಗ್ತಾ ಇದ್ದಾರೆ. ಯಾವ ಪಾಸಿಟಿವ್ ಕೂಡ ಇಲ್ಲ. ಇನ್ನೊಂದು ಕಡೆ ಹಿಂದುತ್ವದ ಮತಗಳು ಕೂಡ ವಿಜಯೇಂದ್ರ ಅವರಿಂದ ಮೈನಸ್ ಆಗ್ತಾ ಇದೆ. ವಿಜಯೇಂದ್ರ ಅವರು ಯಡಿಯೂರಪ್ಪ ಅವ್ರನ್ನ ನೆಚ್ಕೊಳ್ಳೋದಕ್ಕೋಸ್ಕರ ಯತ್ನಾಳಂತಹ ಕಟ್ಟರ್ ಹಿಂದುತ್ವದ BJP ಮತಗಳನ್ನು ತೆಗೆದುಕೊಂಡು ಬರುವಂಥ ಯತ್ನಾಳ್ ಅವರನ್ನು ದೂರ ಇಡಬೇಕಾಗಿ ಬಂದಿದೆ. ಈ ರೀತಿಯ ಅಂದರೆ ಒಂದಷ್ಟು ಹಿಂದುತ್ವದ ಸಿದ್ಧಾಂತವನ್ನು ಭದ್ರವಾಗಿ ಒಂದಷ್ಟು ಮತದಾರರನ್ನ ಇಟ್ಕೊಂಡಿರುವಂತಹ ನಾಯಕರುಗಳಿಗೆ ವಿಜಯೇಂದ್ರ ಅವರು ಇಷ್ಟ ಇಲ್ಲ. ಜೊತೆಗೆ BJPಯ ಹಿರಿಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಕೂಡ ವಿಜಯೇಂದ್ರ ಫೇಲ್ ಆಗಿದ್ದಾರೆ. ಅದು ರಮೇಶ್ ಜಾರಕಿಹೊಳಿ ಇರಬಹುದು, ಯಾವುದೇ ಹಿರಿಯ ನಾಯಕರು ಹೆಚ್ಚಿನ ಒಲವನ್ನು, ಕೆಲವರನ್ನ ಬಿಟ್ಟರೆ ಬಹುತೇಕ ಹಿರಿಯ ನಾಯಕರು ವಿಜಯೇಂದ್ರ ಅವ್ರ ಬಗ್ಗೆ ಒಲವನ್ನು ಇಟ್ಕೊಂಡಿಲ್ಲ. ಹಾಗಂತ ವಿಜಯೇಂದ್ರ ಏನು ಹೆಂಗ, ಅವ್ರಿಗೆ 50 ವರ್ಷ, ಈಗ ಅವ್ರನ್ನ ಯುವ ನಾಯಕ ಅನ್ನೋ ಆಗಿಲ್ಲ. ಯಡಿಯೂರಪ್ಪನವರ ನೆರಳಲ್ಲಿ ಬಂದಿದ್ದರಿಂದ ಯಡಿಯೂರಪ್ಪನವರು ಬಿಟ್ಟ ನಂತರ ಶಿಕಾರಿಪುರ ಕ್ಷೇತ್ರದಲ್ಲಿ ಗೆಲುವನ್ನು ಕಂಡರು. ಸೊ ಈಗ BY ರಾಘವೇಂದ್ರ ಅವರು 4 ಬಾರಿ ಗೆದ್ದಿರುವಂಥವ್ರು, ಅವರಿಗೆ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಕೊಟ್ಟರೆ ಯಡಿಯೂರಪ್ಪನವ್ರಿಗೆ ಚರ್ಚೆ ಮಾಡೋದಕ್ಕಾಗೋದಿಲ್ಲ. ಅಂದರೆ ನಿಮ್ಮಿಂದ ಎಲ್ಲವನ್ನ ಕಿತ್ಕೊಂಡ್ಬಿಟ್ಟಿದ್ದೀವಿ ಅಂತ ಹೇಳೋಕ್ಕಾಗಲ್ಲ. ಒಂದನ್ನು ಕೊಟ್ಟು ಒಂದನ್ನು ತಗೊಂಡಿದ್ದೀವಿ. ನಿಮ್ಮ ದೊಡ್ಡ ಮಗನಿಗೆ ಮಂತ್ರಿ ಸ್ಥಾನ ಕೊಟ್ಟಿದ್ದೀವಿ, ಚಿಕ್ಕ ಮಗನಿಗೆ ಕೊಟ್ಟಿದ್ದ ಜವಾಬ್ದಾರಿಯನ್ನು ಅವರು ಸರಿಯಾಗಿ ನಿರ್ವಹಿಸಿಲ್ಲ ಅನ್ನುವಂಥ ಮಾಹಿತಿ ಇದೆ. ಸಾಕಷ್ಟು ಫೇಲ್ಯೂರ್ಗಳನ್ನ ಬ್ಯಾಕ್ ಟು ಬ್ಯಾಕ್ ನೋಡ್ತಾ ಇದ್ದಾರೆ. ಬೇಡ, ಬೇರೆಯವ್ರನ್ನ ರಾಜ್ಯಾಧ್ಯಕ್ಷರನ್ನ ಮಾಡೋಣ, ಇನ್ನು 2 ವರ್ಷ ಸಮಯ ಇರೋದು, ಪಕ್ಷ ಸಂಘಟನೆಗೋಸ್ಕರ ಹೊಸ ನಿರ್ಧಾರ ತೆಗೆದುಕೊಳ್ಳಲೇಬೇಕು ಅಂತ BJP ನಿರ್ಧಾರ ಮಾಡ್ತಾ ಇದೆ. ಹೊಸ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ಎಲ್ಲ ರಾಜ್ಯಗಳನ್ನು ಗೆದ್ದುಕೊಂಡು ಬರ್ತಾ ಇದ್ರು ಕೂಡ BJPಗೆ ದಕ್ಷಿಣದ ರಾಜ್ಯಗಳು ಕಗ್ಗಂಟಾಗಿವೆ. ಕೇರಳವನ್ನು ಗೆಲ್ಲೋದು ಕಷ್ಟನೇ, ತಮಿಳುನಾಡನ್ನು ಗೆಲ್ಲೋಕ್ಕಾಗಲಿಲ್ಲ, ಇನ್ನು ಆಂಧ್ರದಲ್ಲಿ ಈಗಷ್ಟೇ ಎಂಟ್ರಿ ಕೊಟ್ಟಿರುವಂಥದ್ದು. ಆದರೆ BJP ಕರ್ನಾಟಕದಲ್ಲಿ ಗೆಲ್ಲುವ ಎಲ್ಲ ಅವಕಾಶಗಳಿದೆ. ಈ ಅವಕಾಶ ಇನ್ನೊಂದೂವರೆ ವರ್ಷದಲ್ಲಿ ಬರ್ತಾ ಇದೆ, ಬಿಡಬಾರ್ದು. ಹಾಗೆ ಮಾಡಬೇಕು ಅಂದರೆ ಲಿಂಗಾಯತ ಮತಗಳನ್ನೇ ನಂಬ್ಕೊಂಡಿದ್ರು ಆಗೋದಿಲ್ಲ. ಈಗ ಮತಗಳು BJP ಕೈ ತಪ್ಪಿ ಹೋಗ್ತಾ ಇದ್ದಾವೆ. ಅದಕ್ಕೋಸ್ಕರ ಅತ್ತ ಕಡೆ ಲಿಂಗಾಯತ ಮತಗಳನ್ನೂ ಬಿಡಬಾರ್ದು, ಯಡಿಯೂರಪ್ಪನವ್ರನ್ನೂ ವಿಶ್ವಾಸಕ್ಕೆ ಇಟ್ಕೋಬೇಕು. ಮತ್ತೊಂದು ಕಡೆ ಏನು ಅಹಿಂದ ಮತಗಳೇನಿದ್ದಾವೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿದ ನಂತರ ಅಹಿಂದ ಮತಗಳನ್ನು ಸೆಳೆಯೋದಕ್ಕೆ ಒಬ್ಬ ಅಹಿಂದ ರಾಜ್ಯಾಧ್ಯಕ್ಷರನ್ನ ಮಾಡಿದರೆ ಹೇಗೆ, ಅಂದರೆ ಹಿಂದುಳಿದ ವರ್ಗದವ್ರನ್ನ ಮಾಡಿದರೆ ಹೇಗೆ, ಇಲ್ಲದೇ ಇದ್ದರೆ ಒಬ್ಬ ಒಕ್ಕಲಿಗರನ್ನ ಮಾಡಿದರೆ ಹೇಗೆ, ಈ ರೀತಿ ವಿಚಾರ ಮಾಡ್ತಾ ಇದೆ BJP. ಹಾಗಾಗಿ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಈ ಬಾರಿ ಕುತ್ತು ಬರೋದು ಬಹುತೇಕ ಖಚಿತ. ಆದರೆ ಅದು ಎಲ್ಲೂ ಕೂಡ ಯಡಿಯೂರಪ್ಪನವರಿಗೆ ಬೇಸರ ಆಗದಿದ್ದಾಗೆ, ಲಿಂಗಾಯತರಿಗೆ ಬೇಸರ ಆಗದಿದ್ದಾಗೆ BY ರಾಘವೇಂದ್ರ ಅವರಿಗೆ ಮಂತ್ರಿ ಸ್ಥಾನವನ್ನು ಕೇಂದ್ರದಲ್ಲಿ ಕೊಟ್ಟು ಇಲ್ಲಿ ಇವ್ರ ಕಡೆಯಿಂದ ರಾಜೀನಾಮೆಯನ್ನು ಪಡ್ಕೊಳ್ಳೋಣ, ಯಾವುದೇ ಏನು ತಕರಾರು ಬರೋದಿಲ್ಲ ಅಂತ ಕೇಂದ್ರ BJP ಯೋಚನೆ ಮಾಡಿದೆ. ಹಾಗಾಗಿ ರಾಘವೇಂದ್ರ ಅವರಿಗೆ ಮಂತ್ರಿ ಸ್ಥಾನ ಖಚಿತ. ಬೇರೆಯವರಿಗೆ ಯಾರಿಗೆ ಸಿಗುತ್ತೆ ಅನ್ನೋದು ಇನ್ನೂ ಕೂಡ ಬೆಂಗಳೂರು GBA ಚುನಾವಣೆ ಹಿನ್ನೆಲೆಯಲ್ಲಿ PC ಮೋಹನ್ ಅವರಿಗೆ ಕೊಡ್ತಾರಾ ಏನು, ಅವರು ಕೂಡ ಹಿಂದ ಅಡಿಯಲ್ಲಿ ಬರೋದ್ರಿಂದ, ಅಥವಾ ಇನ್ಯಾರಿಗೆ ಸಿಗುತ್ತೆ ಅನ್ನುವಂಥ ಕುತೂಹಲವಂತೂ ಸದ್ಯಕ್ಕಿದೆ. ಆದರೆ BY ರಾಘವೇಂದ್ರ ಅವರಿಗೆ ಮಂತ್ರಿ ಸ್ಥಾನ ಕೊಡುವ ಬಗ್ಗೆ ಯಡಿಯೂರಪ್ಪನವರ ಒಲವೇನು ಅನ್ನೋದನ್ನು ಕೂಡ ತಿಳ್ಕೋತಾರೆ. ಹಾಗೆ ಮಾಡಿ ಮುಂದೆ ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸೋ ವಿಚಾರ ಇದೆ ಅಂತ ಗೊತ್ತಾದರೆ ಯಡಿಯೂರಪ್ಪನವರು ಒಪ್ಪುತ್ತಾರಾ? ಇದೇನಾದರೂ ಮತ್ತೊಮ್ಮೆ ಏನಾದರೂ ಭಿನ್ನಾಭಿಪ್ರಾಯಕ್ಕೆ ಯಡಿಯೂರಪ್ಪನವರ ಆಕ್ರೋಶಕ್ಕೆ ಕಾರಣ ಆಗುತ್ತಾ ಗೊತ್ತಿಲ್ಲ. ಸದ್ಯಕ್ಕಂತೂ ಇದು ನರೇಂದ್ರ ಮೋದಿ ಸಂಪುಟ ಪುನರ್ರಚನೆ ಹಿನ್ನೆಲೆಯಲ್ಲಿ ಬಹುತೇಕ ಅಂತಿಮ ಆಗಿದೆ ಅನ್ನುವಂಥ ಮಾಹಿತಿಗಳು ಹೊರಬರ್ತಾ ಇದೆ. PUCಗೆ ವ್ಯಾಲ್ಯೂನೇ ಇಲ್ದಂಗೆ ಆಗೋಗಿದೆ. ಇಂಜಿನಿಯರಿಂಗ್ ಮಾಡಿದ್ರು ಒಳ್ಳೆ ಜಾಬ್ ಇಲ್ಲ, ಡಿಗ್ರಿ ಮುಗಿಸಿದ್ರು ಸರಿಯಾದ ಕೆಲಸನೇ ಸಿಗ್ತಿಲ್ಲ, ಮಾಸ್ಟರ್ ಡಿಗ್ರಿ ಮಾಡಿ ಮನೇಲೇ ಇರೋ ಹಾಗಾಗಿದೆ. ಹಾಗಾದ್ರೆ ನಾವು ಓದಿದ್ದು ಸುಮ್ನೆನಾ? ಅಯ್ಯೋ, ಮುಂದೇನ್ ಮಾಡೋದು? ಚಿಂತಿಸಬೇಡಿ, ನಿಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲು ಕಾಫಿ ನಾಡಿಗೆ ಬರ್ತಿದೆ ಅಕ್ಷಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಚಿಕ್ಕಮಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಏವಿಯೇಷನ್ ಹಾಗೂ ಫ್ಯಾಷನ್ ಡಿಸೈನ್ ಪರಿಚಯಿಸುತ್ತಿರುವ ಏಕೈಕ ಸಂಸ್ಥೆ. ಈಗಾಗಲೇ ಸಾವಿರಾರು ಮಂದಿ ಪ್ರಖ್ಯಾತ ಏರ್ಪೋರ್ಟ್ ಹಾಗೂ ಏರ್ಲೈನ್ಸ್ಗಳಲ್ಲಿ ಭವಿಷ್ಯ ರೂಪಿಸಿಕೊಂಡಿದ್ದಾರೆ. ಫ್ಯಾಷನ್ ಡಿಸೈನಿಂಗ್, ಮಾಡೆಲಿಂಗ್ ಕ್ಷೇತ್ರದಲ್ಲೂ ಕಮಾಲ್ ಮಾಡಿದ್ದಾರೆ. ಕೇವಲ 6 ತಿಂಗಳ ಅಥವಾ 1 ವರ್ಷ ಕೋರ್ಸ್ ಅಲ್ಲಿ ಜಾಯ್ನ್ ಆಗಿ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ. ಇದೇ ಜುಲೈ 9ರಿಂದ ಕೋರ್ಸ್ಗಳು ಪ್ರಾರಂಭವಾಗಲಿವೆ. ನಿಮ್ಮ ಭವಿಷ್ಯ ರೂಪಿಸಲಿರುವ ಕೋರ್ಸ್ಗಳು ಹೀಗಿವೆ: ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನ್ ಅಂಡ್ ಮಾಡೆಲಿಂಗ್, ಡಿಪ್ಲೊಮಾ ಇನ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಡಿಪ್ಲೊಮಾ ಇನ್ ಲಾಜಿಸ್ಟಿಕ್ಸ್ ಅಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಬಿಸಿನೆಸ್ ಅಕೌಂಟಿಂಗ್ ಅಂಡ್ ಟ್ಯಾಕ್ಸೇಷನ್.
ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.